ಅವ್ರು ಕಟ್ಟಬೇಕಾಗುತ್ತೆ. ಅವ್ರ ತರ ನೀವೇನ್ ಬರ್ತಾ ಇದ್ರ ಅದನ್ನ ಹೇಳಿ. ಕಸ್ಟಮರ್ ಅವರು ನೀವಲ್ಲ. ಇಲ್ಲ ಸರ್, ನಾನು ಅವ್ರಿಗೆ ಏನ್ ಮಾಡಕ್ಕಾಗಲ್ಲ ಸರ್. ನಾವೇನ್ ಮಾಡಕ್ಕಾಗಲ್ಲ. ಇಲ್ಲ ಸರ್, ನನಗೆ ಅವ್ರು ಸಬ್ಜೆಕ್ಟ್ ಅವರು ಸರ್ ನೀವಲ್ಲ. ನನಗೆ ಈಗ ಅವ್ರು ಮಾಡ್ಬೇಕಂದ್ರೆ ಅವ್ರು ಲೋನ್ ಕೊಟ್ಟಿರೋದು ನಿಮ್ಗಲ್ಲ, ನಾನು ಕೊಟ್ಟಿರೋದು ಅವ್ರಿಗೆ ಕೊಟ್ಟಿರೋದು. ನಮ್ ಇವರು ಬರ್ಬೇಕಲ್ಲ. ಯಾರು ವಕೀಲವ್ರು ನಾಳೆ ಬಂದು ಅಲ್ಲಿ ಆಫೀಸಲ್ಲಿ ಮೀಟ್ ಮಾಡ್ಕೊಂಡು ಹೋಗಿ ಅವ್ರು ತಂಬಿಟ್ಟ ಕೇಳಿ ಅವ್ರಿಗೆ. ಅಲ್ಲ ಸರ್, ಲೋನ್ ತಗೋಬೇಕಾದ್ರೆ ಚೆನ್ನಾಗಿ ಇರುತ್ತಲ್ಲ ನಿಮ್ಗೆ. ಕಟ್ಟಾಕಿ ಸರ್ ಹೇಳಿ, ಯಾವಾಗ ಕಟ್ತೀರಾ ಹೇಳಿ? 60,000 ಪೆಂಡಿಂಗ್ ಇದೆ. ಲೀಗಲ್ ಆಗಿ ಹೋಗ್ತಿ ಅಂತ ಇದ್ರ. ಇವಾಗ ನಿಮ್ ಸಿಗ್ನೇಚರ್ ಇಕ್ಕೋದ್ರೆ ಏನಾಗುತ್ತೆ ಹೇಳಿ? ಟೆನ್ಷನ್ ಅಲ್ಲ ಸರ್, ಇವಾಗ ನಿಮ್ದು ಮಾತ್ರ ಕರೆಕ್ಟ್, ನಮ್ದು ಮಾತ್ರ ತಪ್ಪ. ಅಂದ್ರೆ ಸುಮ್ಮನೆ ಬರ್ತೀನ ಇಲ್ಲಿಗೆ ಮತ್ತೆ ಅದನ್ನ ಹೇಳಿ ಸರ್. ನಿಮ್ ಕೈ ಕಟ್ಟಕ್ ಆಗಲ್ಲ. ಅವರು ಕಸ್ಟಮರ್, ಅವರು ನೀವು ಕಸ್ಟಮರ್ ಆಯ್ತು ನಿಂತಾಗೆ ತಗೊಂಡ್ ಹೋಗ್ತಿದ್ದೆ. ಅವ್ರ ಕಸ್ಟಮರ್ ಇದನ್ನ ಮಾಡ್ಕೊಂಡು ಕೊಡಕ್ಕೆ ಹೇಳಿ, ನಾನು ಅದನ್ನೇ ತಗೊಳ್ಳೋದು. ಅದು ನೋಡಿ ಇದನ್ನ ಕೊಡಕ್ಕೆ ಹೇಳಿ, ನಾನು ತಗೊಂಡೋಗಿ ನಾನು ಲೀಗಲ್ ಆಗಿ ಮೂವ್ ಮಾಡ್ತೀನಿ. ಸರ್ ಕಸ್ಟಮರ್ ತುಂಬಿಕ್ಬೇಕು ಸರ್. ಕಸ್ಟಮರ್ ಸೈನ್ ಆಗಿಲ್ಲ, ಇವ್ರು ಅಲ್ಲಿ ಲೀಗಲ್ ಆಗಿ ಹೋಗ್ಬೇಕಾದ್ರೆ ಸೈನ್ ಬೇಕು ಅಂತಂದ್ರೆ ಇವ್ರು ಬಂದು ತುಂಬಿಕ್ಕಿದ್ರೆ ನನ್ಗೆ ಬೂಟಲ್ಲಿ ಹೊಡಿತಾರ ಅವರು. ಹಸ್ಬೆಂಡ್ ಕಸ್ಟಮರ್ ನೀವು ಮೇಡಮ್, ಹಸ್ಬೆಂಡ್ ನೋಡ್ಕೊಟ್ಟಿಲ್ಲ. ಹಾ ಮೇಡಮ್ ಎಲ್ಲದು ಸರ್ ಕುಡಿ. ಇದು ಸಿಸ್ಟಮ್ ಜನರೇಟ್ ಹಾಕಿದ್ವಿ ಲೆಟ್ರ. ಇದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಲೀಗಲ್ ಅವ್ರು ಬರ್ತಾರೆ, ಮಾತಾಡ್ಕೊಳ್ಳಿ. ಪೇಪರ್ ನಿಮ್ಗೆ ಸಿಗ್ನೇಚರ್ ಮಾಡೋದು ಫೋಟೋ ತಗೊಂಡಿದ್ವಿ. ಕನ್ನಡ ಅರ್ಥ ಆಗುತ್ತಲ್ಲ? ಸ್ವಲ್ಪ ಬರುತ್ತಾ? ಸರಿ ಆಯ್ತು. ಅದನ್ನ ಅವ್ರು ಹಾಕಿದಾರಂತೆ. ಆಫೀಸ್ ಹತ್ರ ಬರ್ಬೇಕು ನಾಳೆ. ಬಂದು ನೀವು ಸೈನ್ ಮಾಡ್ಕೊಟ್ಟು ಹೋಗಿ ಕೋರ್ಟ್ಗೆ ಅಟೆಂಡ್ ಆಗಿ ಈ ಮಂತ್ ಅಲ್ಲಿ. ಕಟ್ಟಿಲ್ಲ ಅಂದ್ರೆ ಸರಿನಾ? बैंक वाला खाता आया क्या लेटर लेने? बात करना ಸರ್. ಆ ಲೆಟರ್ ರಿಟರ್ನ್ ಮಾಡಿದ್ವಿ, ನಾನು ಒಂದು ಕಾಪಿ ತಗೊಂಡಿದ್ದೀನಿ. ಅದನ್ನ ನೀವು ನಾಳೆ. ಹಲೋ, ಇಲ್ಲ ನೀವು ಒರಿಜಿನಲ್ ಪೇಪರೇ ಕೊಟ್ಟಿದ್ದೀನಿ ಅವ್ರಿಗೆ. ನಾನು ಫೋಟೋ ತಗೊಂಡಿದ್ದೀನಿ. ನಾಳೆ ಅಪ್ರೂವಲ್ ಬರುತ್ತೆ. ನೀವು ನಾಡಿದ್ದಾಗ್ಲಿ ಇಲ್ಲ ಸೋಮವಾರ ಆಗ್ಲಿ ಮಂಗಳವಾರ ಆಫೀಸಿಗೆ ಬನ್ನಿ. ಸರಿನಾ? ಓಕೆನಾ? ಇಲ್ಲ ಲೀಗಲ್ ನೋಟಿಸ್ ಸೆಂಡ್ ಮಾಡ್ತೀವಿ, ಆರ್ಬಿಟ್ರೇಷನ್ ಆಗುತ್ತೆ. ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಟೆಂಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್.